ಫ್ರೆಂಡ್ಸ್ ಅದೇ ರೀತಿಯಾಗಿ ಫ್ರೆಂಡ್ಸ್ ಇವತ್ತು ನೀವು ಯಾವುದೇ ಒಂದು ಸಿಲಿಂಡರ್ ಗಾಡಿ ಬಂದಾಗ ಒಂದು ಸಿಲಿಂಡರ್ನ ತಗೊಂತೀರ, ಅದಕ್ಕೆ ಶೀಲ್ ಹಾಕಿರ್ತಾರೆ. ಶೀಲ್ ಹಾಕಿದ್ದನ್ನು ನೀವು ತಗೊಂಡು ಮನೆಗೆ ತಗೊಂಡು ಹೋಗ್ತೀರ. ಒಳಗೆ ಹೋಗಿ ಫ್ರೆಂಡ್ಸ್ ಬನ್ನಿ, ನೀವು ಶೀಲು ಇದನ್ನ ಓಪನ್ ಮಾಡಿ, ಹಳಿ ಸ್ಟಿಕ್ಕರ್ ಇರುತ್ತಲ್ಲ, ಸ್ಟಿಕ್ಕರ್ ಹರಿದು ಈ ಸಿಲಿಂಡ್ರನ್ನ ಹಿಂಗೆ ಓಪನ್ ಮಾಡ್ತೀರ. ಓಪನ್ ಆಗೋತ್ತಿಗೆ ಕೆಲವೊಂದು ಬಾರಿ 100ಕ್ಕೆ 1 ಯಾವುದೇ ಒಂದು ಸಿಲಿಂಡರು ಅದನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಲೀಕೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಲೀಕೇಜ್ ಆಗ್ತಾ ಇರ್ತದೆ. ಆವಾಗ ನೀವು ಏನು ಮಾಡ್ತೀರಿ, ಭಯ ಬಿದ್ದು ಓಡೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಕೈ ಮುಚ್ಚಿದ್ನೆ, ಅರ್ಬಿ ತಗೊಂಡು ಮುಚ್ಚಿದ್ನೆ, ಆ ಥರ ಏನು ಅದನ್ನು ಮುಚ್ಚಕ್ಕೆ ಹೋಗಬೇಡಿ. ಈ ಲಾಕರ್ ಸೇಫ್ಟಿ ಲಾಕರ್ ಇರ್ತದಲ್ಲ, ಈ ಲಾಕರ್ ತಗೊಂಡು ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನು ತಗೊಂಡು ಮತ್ತೆ ಮುಚ್ಚಿಬಿಡಿ. ಮುಚ್ಚಿ ನೆಕ್ಸ್ಟ್ ನೀವು ರಿಲ್ಯಾಕ್ಸ್ ಆಗಿ ಗಾಬರಿ ಆಗಿರ್ತೀರಿ ನೀವು. ಯಾಕಂದ್ರೆ ಅದು ಹವಾ ಲೀಕೇಜ್ ಆಗತ್ತಲ್ಲಪ್ಪ ಅಂದ್ರೆ ಗಾಬರಿ ಆಗಿರ್ತೀರಿ ನೀವು. ಗಾಬರಿ ಆಗೋದ್ರಿಂದ ನಿಮಗೆ ಭಯ ಆಗಿರ್ತೈತಿ. ರಿಲ್ಯಾಕ್ಸ್ ಸಿಕ್ಕಿರಿ, ಅದು ಕಡಿಮೆ ಇರ್ತೈತಿ. ಯಾರಿಗೆ ಫೋನ್ ಹಚ್ಚಿದ್ದೇನೆ ಹತ್ರ ಯಾರಾದ್ರೂ ನಿಮಗೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಇದ್ದರೆ, ಅವ್ರಿಗೆ ಗೊತ್ತಿರೋರು ಇದ್ದರೆ ಅವ್ರಿಗೆ ವಿಷಯ ತಿಳಿಸಿ ಅವ್ರು ಬಂದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಯಾರು ಇಲ್ಲಪ್ಪ ಅಂದರೆ ನೀವು ನೆಕ್ಸ್ಟ್ ಟೈಮು ಅದನ್ನು ಕ್ಲಿಯರ್ ಮಾಡಬೇಕಂದ್ರೆ ಒಂದು ಪೆನ್ನು ತಗೊಳ್ಳಿ. ಪೆನ್ನು ತಗೊಂಡು ನೀವು ಅದೇ ಈ ಥರ ಓಪನ್ ಮಾಡಿದಾಗ ಮತ್ತೆ ಬಸ್ ಅಂತ ಸೌಂಡ್ ಬರ್ತಾ ಇರ್ತೈತಿ. ಅವಾಗ ಈಗ ಈ ಥರ ಬರ್ತಾ ಇರ್ತೈತಲ್ಲ, ನೀವು ಅದನ್ನು ಪೆನ್ ಇಟ್ಟು ಒಂದ್ಸತ ಪ್ರೆಸ್ ಮಾಡಿ. ಅದೇಮಿ ಪೆನ್ ಅಷ್ಟೇ ಯೂಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡಿಬಿಟ್ರೆ ಸಾಕು, ಅದು ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಬೈ ಮಿಸ್ಟೇಕು ಗಾಡಿಯಿಂದ ಬೀಸಿ ಹೋಗಿತಿರ್ತಾರೆ, ಆಮೇಲೆ ತಳದ ಬೀಳ್ತಾ ಇರ್ತೈತಿ, ಒಮ್ಮೊಮ್ಮೆ ಹಿಂಗೆ ಅಡ್ಡು ಹೋಗಿತಿರ್ತಾರೆ. ಅದು ಒಗೆದಾಗ ಪ್ರೆಜರ್ಗೆ ಒಮ್ಮೊಮ್ಮೆ ಅದು ಕ್ರಾಸ್ ಆದಂಗೆ ಏನಾರ ಡಸ್ಟ್ ಅವು ಕುತ್ಕೊಂಡು ವೈಸರ್ನಲ್ಲಿ ಸ್ವಲ್ಪ ಕ್ರಾಸ್ ಕುತ್ಕೊಂಡಂಗಾಗಿ ಅದು ನಿಮಗೆ ಆ ಥರ ಹವಾ ಲೀಕೇಜ್ ಆಗ್ತಾ ಇರ್ತದೆ. ಈ ಥರ ಪ್ರೆಸ್ ಮಾಡೋದ್ರದ್ದು, ಪ್ರೆಸ್ ಮಾಡಿ ಗಪ್ಪನ ಕೈ ಬಿಡೋದ್ರದ್ದು ಅದು ತನ್ನ ಜಾಡಿಗೆ ಮತ್ತೆ ತಾನು ಅದು ಕುತ್ಕೊಂಡು ಕ್ಲಿಯರ್ ಆಗತ್ತೆ. ಇದು ಸಿಲಿಂಡರಿಂದ ಕ್ಲೋಸ್ ಆಯ್ತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಸಿಲಿಂಡರ್ನ, ಇದು ರೆಗ್ಯುಲೇಟರ್, ನೀವು ಕಾಮನ್ ಆಗಿ ನಿಮ್ಮ ಸಿಲಿಂಡರ್ಗೆ ಏನು ಯೂಸ್ ಮಾಡ್ತಿರಲ್ಲ, ಅದೇ ರೆಗ್ಯುಲೇಟರ್ನ ನೀವೇನು ಮಾಡ್ತೀರಾ, ನೀವು ಪೈಪು ಅದು ಕನೆಕ್ಟ್ ಇರ್ತೈತಿ, ಇದು ಪೈಪ್ ಇರ್ತೈತಿ. ನೀವು ಪೈಪಿಗೆ ಅದು ನೀವು ಒಲಿಗೆಲ್ಲ ಕನೆಕ್ಷನ್ ಇರ್ತೈತಿ. ಅದನ್ನು ನೀವೇನು ಮಾಡ್ತೀರಿ, ಅದನ್ನು ತಗೊಂಬಂದು ಈ ಥರ ಕುಂದಿರ್ತೀರಿ. ಕುಂದಿರ್ಸಿದಾದ್ಮೇಲೂ ಇದನ್ನು ಮೇಲ್ಗಡೆ ಮಾಡಿದಾಗ, ಮೇಲ್ಗಡೆ ಅದನ್ನು ಆನ್ ಮಾಡಿದಾಗ, ನೀವು ಒಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಲೀಕೇಜ್ ಬರ್ತಾ ಇರ್ತೈತಿ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಕರೆ ವೈಸರ್ ಇರುತ್ತೆ. ಇದರಲ್ಲಿ ಕರೆಯೋದೊಂದು ಇಲ್ಲಿ ಈ ವೈಸರ್ದು ಇಲ್ಲಿ ಇರ್ತೈತೆ ನೋಡಿ. ಈ ವೈಸರ್ ಏನಾಗಿರ್ತೈತೆ, ಆಲ್ಮೋಸ್ಟ್ ಆಲ್ ಈ ಸಿಲಿಂಡರು ಎಲ್ಲರೂ ನಮ್ಮ ಮನೆಗೆ ಒಂದೇ ಯೂಸ್ ಆಗಿರಲ್ಲ. ಎಲ್ಲರ ಮನೆಗೆ ಹೋಗಿ ಎಲ್ಲೆಲ್ಲೋ ಯಾವ ಊರು ಸಿಲಿಂಡರ್ ನಮಗೆ ಬರ್ತಾವೋ, ಎಷ್ಟು ಮಂದಿ ಯೂಸ್ ಮಾಡಿದ್ದು ನಮಗೆ ಬರ್ತಾವೋ ಗೊತ್ತಿರಲ್ಲ. ಹಾಗಾಗಿ ಕೆಲವೊಂದು ಕಂಪ್ನಿ ಜಾಸ್ತಿ ಅದು ಏನಾರ ಅಲ್ಲಿ ಡ್ಯಾಮೇಜ್ ಆಗಿದ್ದರೆ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಾಂದರೆ ನಾವು ಚೇಂಜ್ ಮಾಡ್ಕೋಬೋದು. ಈ ವೈಸರ್ ಏನಾರ ಹಾಳಾಗಿದ್ದರೆ ಇದು ಜಾಸ್ತಿ ಇದು ರೆಗ್ಯುಲೇಟರ್ ಅದು ಕುಂತಿರ್ತಾ ಇರಲ್ಲ. ಆಮೇಲೆ ಈ ಥರ ಹಾಕಿದಾಗ ನೀವೇನು ಮಾಡ್ತೀರಿ, ಹಾಕಿರ್ತೀರಲ್ಲ, ಹಾಕಿದಾಗ ಈ ವಯರು ಆ ಕಡೆ ಈ ಕಡೆ ಹಿಂಗೆ ಒಲಿ ಸರಿಸ್ತಾ ಇರ್ತೀರಿ. ಆಮೇಲೆ ಅದು ಹಂಗಾಗಿ ಕ್ರಾಸ್ ಇದಾದಂಗಾಗಿ ಲೀಕೇಜ್ ಆಗ್ತಾ ಇರ್ತೈತಿ. ಲೀಕೇಜ್ ಆದಾಗ ಇಲ್ಲಿ ಸ್ಮೆಲ್ ಬರೋವಂಥ ಚಾನ್ಸಸ್ ಇರ್ತೈತಿ. ಆ ಹವಾ ಲೀಕೇಜೂ ಆಗ್ತಾ ಇರ್ತೈತಿ ಸಣ್ಣಗೆ. ಹಂಗಾಗಿ ಜಾಸ್ತಿ ನಿಮಗೆ ಲೈಫ್ ಬರೋಲ್ಲ. ಅಂದ್ರೆ 1.5 ತಿಂಗಳು 2 ತಿಂಗಳು ಬರೋವಂಥ ಸಿಲಿಂಡ್ರ್, ಯಾವುದೇ ಸಿಲಿಂಡ್ರ್ ಈಗಿನ ಅಡುಗೆ ಯೂಸ್ ಮಾಡೋ ಹೊರ್ತಕ್ಕೆ ಯಾವುದು 2 ತಿಂಗಳು ಬರ್ತಾ ಇಲ್ಲ. ಎಲ್ಲವೂ 1 ತಿಂಗಳು 1.5 ತಿಂಗಳು ಅಂದ್ರೆ ಅಮ್ಮಮ್ಮ ಯಾರೋ ಒಬ್ಬರು ಇಬ್ಬರು ಅದಾರ ಅಂದರೆ ಅವ್ರಿಗೆ 3 ತಿಂಗಳವರೆಗೂ ಬರ್ತೈತಿ. ಆಲ್ಮೋಸ್ಟ್ ಅಲ್ಲ 5-6 ಜನ ಅದಾರ ಅಂದ್ರೆ ಈಗ 1 ತಿಂಗಳ 1 ತಿಂಗಳ ನಂತರ ಪಕ್ಕ ಬರ್ತೈತಿ. ಇಲ್ಲ 1.5 ತಿಂಗಳಿಗೆ ಖಾಲಿ ಆಕೈತಿ. ಕೆಲವೊಬ್ರು ಅವ್ರವ್ರು ಮಾಡ್ತಕ್ಕಂಥ ಅಡುಗೆ ಮೇಲೆ ಅವ್ರವ್ರ ಸಿಲಿಂಡರ್ ಖರ್ಚಾಗೋದು. ಆಮೇಲೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇದಾಯಿತು. ಇದು ವೈಸರ್ ಎಲ್ಲ ಕರೆಕ್ಟ್ ಹಾಕಿದ್ರಿ, ನೀವು ಆನ್ ಮಾಡಿದ್ರಿ. ಕೆಲವೊಂದು ಟೈಮು ಇಲ್ಲಿ ಲೀಕೇಜ್ ಆಗ್ತಾ ಇರ್ತೈತಿ. ಇಲ್ಲಿ ಏನಾರ ನಿಮಗೆ ವೈರ್ ಲೂಸ್ ಆದರೆ ಕೆಲವೊಂದು ಟೈಮ್ನಲ್ಲಿ ನೀವು ಇಲ್ಲೇನೋ ಒಲಿ ಇಲ್ಲಿ ಈ ಪೈಪ್ ಏನಾಗಿರ್ತೈತಲ್ಲ, ಇಲ್ಲಿ ನೀವು ಹಾಕಿದಂಗೆ ಈ ವೈರ್ ಸರಿದಾಡಿ ಇಲ್ಲಿ ಲೀಕೇಜ್ ಆಗ್ತಿರ್ತೈತಿ. ಆಮೇಲೆ ಜಾಸ್ತಿ ಲೀಕೇಜ್ ಆಗೋದಂದರೆ ಆಮೇಲೆ ಗೊತ್ತಿಲ್ದಂಗೆ ನಿಮಗೆ ಇಲ್ಲಿ ಏನು ಆನ್ ಆಫ್ ಮಾಡ್ತಿರಲ್ಲ, ಆನ್ ಆಫ್ ಮಾಡೋದ್ಲೆ ಇಲ್ಲಿ ಇವು ಎಲ್ಲ
ಇಲ್ಲಿ ನಾವು ಇಲ್ಲಿ ವಯಸ್ಸರು ಅಲ್ಲಿ ಹೋಗಿರ್ತಾವೆ ಸೌದಿರ್ತಾವೆ. ಹಾಂ ಇವತ್ತವಲ್ಲ ಇದು ಫ್ರೆಶ್ ಆಗಿ ಅಲ್ಲಿ ಒಂದು ವಯಸ್ಸ ಹಿಂಗೆ ಸೌದಾಗ ಅಲ್ಲಿ ಲಿಕೀಜು ಕೂಡ ಆಗ್ತಾ ಇರ್ತೈತಿ. ನೀವು ಆಫ್ ಮಾಡಿದ್ರು ಕೂಡ ಇಲ್ಲಿ ಸಣ್ಣಗೆ ಇಲ್ಲಿ ಬೆಂಕಿ ಎತ್ತಿರ್ತೈತಿ, ದೀಪ ಉರಿದಂಗೆ ಉರಿತಾ ಇರ್ತೈತಿ, ನಿಮಗೆ ಗೊತ್ತಿರೋದಿಲ್ಲ ಅದು. ಹಾಗಾಗಿ ಲೀಕೇಜ್ ಆಗಿ ನಿಮಗೆ ಜಾಸ್ತಿ ಸಿಲಿಂಡರ್ ವೇಸ್ಟೇಜ್ ಆಗೋದು ಸಂಭವ ಇರ್ತೈತಿ. ಅದೇ ರೀತಿಯಾಗಿ ಇನ್ನೂ ಒಂದು ಏನಪ್ಪ ಅಂದರೆ, ಕೆಲವೊಂದು ನೀವು ಕೇಳ್ಬೋದು, ಆದರೆ ಲೀಕೇಜ್ ಆದಾಗ ನಾವು ಅಲ್ಲಿ ಇಲ್ಲಿ ಬ್ಲಾಸ್ಟ್ ಆಗ್ತಾವೆ ಹಾಗೆ ಹೀಗೆ ಮತ್ತು ಅಂತ ಕೇಳಿರ್ತೀರಿ. ನಾವು ಹಲವಾರು ಎಲ್ಲಾದಂತ ಕೇಳ್ತೀವಿ. ಅದು ಯಾಕೆ ಬ್ಲಾಸ್ಟ್ ಆಗಿರ್ತಾವೆ, ಯಾವ ಥರ ಬ್ಲಾಸ್ಟ್ ಆಗಿರ್ತಾವೆ ಅನ್ನೋದು ನಿಮಗೆ ಮಾಹಿತಿ ಇರೋದಿಲ್ಲ. ನೀವು ಸಿಲಿಂಡ್ರ ಬ್ಲಾಸ್ಟ್ ಆಗ್ತಾವೆ ಅಂತ ನೀವು ತಿಳ್ಕೊಂತೀರಿ. ಬ್ಲಾಸ್ಟ್ ಆಗಲೇಬೇಕು ಅನ್ನೋದಾಗಿದ್ದರೆ ನೀವು ಬೇಕಾದಂಥ ಸೇಫ್ಟಿ ಡಿವೈಸ್ ಹಾಕಿದರೂ ಕೂಡ ಬ್ಲಾಸ್ಟ್ ಆಗೋದು ತಪ್ಪಿಸೋದಿಲ್ಲ. ಯಾಕಂದರೆ ಸೇಫ್ಟಿ ಡಿವೈಸು ಮೇಲ್ಗಡೆ ಪೈಪ್ಗೆ ಎಷ್ಟೇ ಲೀಕೇಜ್ ಆಗ್ತಾ ಇರ್ತೈತಿ. ಇಲ್ಲಿ ತೋರಿಸಮ್ಮ, ಇಲ್ಲಿ ಈಗ ಸೇಫ್ಟಿ ಡಿವೈಸು ಇಲ್ಲೇ ಹಿಂಗೆ ಲಾಕ್ ಈ ಥರ ಇದೆ ಸೇಫ್ಟಿ ಡಿವೈಸ್ ಅಂತ ತಿಳ್ಕೊಳ್ಳಿ. ನೀವು ಇದನ್ನು ನೀವು ಇಲ್ಲಿ ಹಾಕಿದಾಗ ಇಲ್ಲಿದ್ದು ಇದ್ರ ಮೇಲೆ ಆ ಸೇಫ್ಟಿ ಡಿವೈಸ್ ಮೇಲೆ ರೆಗ್ಯುಲೇಟರ್ನ ಹಾಕಿರ್ತೀರಿ ನೀವು, ಅದು ವರ್ಕ್ ಮಾಡ್ತಾ ಇರ್ತೈತಿ. ಆದರೆ ಲೀಕೇಜ್ ಇಲ್ಲೇ ಆದರೆ ಏನು ಮಾಡ್ತೀರಿ ನೀವು, ಇಲ್ಲಿ ತೋರಿಸಮಲ್ಲಿ ಲೀಕೇಜು ಈ ಭಾಗದಾಗಿದ್ದ ಲೀಕೇಜ್ ಆದರೆ ಏನು ಮಾಡ್ತೀರಿ, ಸೇಫ್ಟಿ ಡಿವೈಸ್ ಇದ್ದು ಏನು ತಡೆಯೋಕ್ಕಾಗತ್ತೆ, ಸೇಫ್ಟಿ ಡಿವೈಸ್ ಏನು ತರಬೋದಾ, ಆಗಲ್ಲ. ಅದು ಬ್ಲಾಸ್ಟ್ ಆಗ್ಬೇಕು ಅನ್ನೋದಿದ್ರೆ ಹೇಗಾದ್ರೆ ಆಕೈತಿ, ಆದರೆ ಅಷ್ಟು ಸುಲಭವಾಗಿ ಬ್ಲಾಸ್ಟ್ ಯಾವ ಸಿಲಿಂಡರ್ಗಳು ಆಗೋದಿಲ್ಲ. ಅದು ಹೆಂಗೆ ಹಾಕವು, ಅದಕ್ಕೆ ನಾವು ತಗೊಂಥ ಕ್ರಮಗಳು ಏನು, ನಾವು ಯಾವ ಥರ ಸೇಫ್ಟಿ ಇರ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದೆ ನೋಡಿ, ಸ್ಟಾಪ್. ಅಲ್ಲ ಫ್ರೆಂಡ್ಸ್, ಈಗ ಅದೇ ರೀತಿಯಾಗಿ ನೀವು ಈಗ ಗ್ಯಾಸ್ ಯೂಸ್ ಮಾಡಿ ಒಲಿನ ಹಚ್ಚಿರ್ತೀರ, ಬೈ ಮಿಸ್ಟೇಕು ಅಚಾನಕ್ ಆಗಿ ಏನಾಗಿರ್ತೈತಪ್ಪ ಅಂದ್ರೆ ಈ ಥರ ಪೈಪು ಕಿತ್ತು ಬಿಟ್ಟಿರ್ತೈತಿ. ಇದು ಪೈಪ್ ಕಿತ್ತಾಗ ನಿಮಗೆ ಅಲ್ಲಿ ಲೀಕೇಜ್ ಆಗ್ತಾ ಇರ್ತೈತಿ. ಬೈ ಮಿಸ್ಟೇಕ್ ಲೀಕೇಜ್ ಆದಾಗ ಏನಪ್ಪ ಅಂದರೆ, ಈಗ ನೀವು ನೋಡಿ ಲೀಕೇಜ್ ಆದಾಗ ಅದು ಬೆಂಕಿ ಯಾವ ಥರ ಹತ್ತತ್ತೆ ಅನ್ನೋದು ಬೇಕು. ನೋಡಿ ಬೆಂಕಿ ಎತ್ತಿದ್ರು ಅದು ಯಾವುದು ಸಿಲಿಂಡರ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ರೀತಿಯಾಗಿ ಏನು ಸಮಸ್ಯೆ ನೀವು ಅದು ಬೆಂಕಿ ಹತ್ತಿದಾಗ ಇಲ್ಲಿ ನಿಮಗೆ ಪ್ರೆಷರಿಗೆ ಮುಚ್ಚಿಬಿಟ್ರೆ ಸಾಕು, ಅದು ಬಂದಾಕತಿ, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿಯಾಗಿ ನೀವು ಈ ನೋಡಿ ಇಲ್ಲಿ ಕಿತ್ತಿರ್ತತಿ, ಇಲ್ಲಿ ಕಿತ್ತಾಗಾದ್ರೂ ಅಷ್ಟೇ. ಇಲ್ಲಿ ನಿಮಗೆ ಡೈರೆಕ್ಟ್ ನೀವು ಸೇಫ್ಟಿ ವಾಜ್ ಇಲ್ಲ, ಆ್ಯಕ್ಚುಲಿ ಇದ್ರೆ ಇಲ್ಲಿ ಸೇಫ್ಟಿ ವಾಲ್ ನಾವು ಹಾಕಿಲ್ಲ, ಆದರೂ ಅಲ್ಲಿ ಏನಪ್ಪ ಅಂದರೆ ಬೆಂಕಿ ಹಚ್ಕೊಡಿ. ಇಲ್ಲಿ ನಿಮ್ಗೆ ಅಚಾನಕ್ ಏನೋ ಬೈ ಮಿಸ್ಟೇಕ್ ಆಗಿ ಇಲ್ಲೇ ಪೈಪ್ ಕಟ್ ಆಗೋದಾಕ ಆಲ್ಮೋಸ್ಟ್ ಆಲ್ ಪೈಪ್ ಯಾವುದು ಅಷ್ಟೊಂದು ಕಟ್ ಆಗೋದಿಲ್ಲ. ಯಾಕಪ್ಪ ಅಂದರೆ ಇದಕ್ಕೆ ಕಬ್ಬಿಣದ್ದು ತಂತಿಗಳದ ಒಂದು ಜಾಲರಿದು ಇದು ಇರ್ತೈತಿ. ಯಾಕಪ್ಪ ಅಂದರೆ ನೋಡಿ ಇಲ್ಲಿ ನೋಡಿದ್ರಲ್ಲ, ಯಾವುದು ಅಷ್ಟು ಸುಲಭವಾಗಿ ಯಾವುದು ಸಮಸ್ಯೆ ಆಗೋದಿಲ್ಲ. ನೀವು ಹೆದರೋಂಥ ಅವಶ್ಯಕತೆ ಇರೋದಿಲ್ಲ ಯಾವುದು. ಆದರೆ ನೀವು ಇಪ್ಪಟ್ಟು ಕೇಳ್ಬೋದು, ಆಯಿತು ಸರ್ ನೀವೆಲ್ಲ ಹೇಳ್ತಾ ಇದ್ರೆ ಮತ್ತು ಅದು ಆದರೆ ಕೆಲವೊಂದು ಬ್ಲಾಸ್ಟ್ ಆಗಿದಾವಲ್ಲ, ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂತ ನೀವು ಕೇಳ್ಬೋದು. ಹೌದು, ಯಾವ ರೀತಿ ಬ್ಲಾಸ್ಟ್ ಆಗಿರ್ತದಪ್ಪ ಅಂದರೆ, ಈಗ ನೀವು ಸಿಲಿಂಡರ್ನ ಹಚ್ಚಿರ್ತೀರ, ಕಿಟಕಿ ವಾತಾವರಣ ಗೋಡೆದು ಯಾವುದೂ ಇರೋದಲ್ಲ. ನೀವು ದೊಡ್ಡ ದೊಡ್ಡ ಮನೆಗಳು ಮಾಡ್ಕೊಂಡಿರ್ತೀರ, ಒಳ್ಳೆ ವುಡ್ ವರ್ಕ್ ಮಾಡಿ ಕಬಾಟ್ ಸಿಸ್ಟಮ್ ಮಾಡಿ, ಇದು ಕಬಾಟ್ ಒಳಗೆ ಹೋಗ್ಬೇಕು, ಸಿಲಿಂಡರ್ ಒಟ್ಟ ಕಾಣ್ಬಾರ್ದು ಅನ್ನಂಗೆ ಸ್ವಲ್ಪ ಥರ ಇದನ್ನು ಮಾಡಿ ನೀವು ಸಿಲಿಂಡರ್ನ ಒಳಗೆ ಹಾಕಿರ್ತೀರಿ. ಹಾಕಿದಾಗ ಏನಿರ್ತೈತಪ್ಪ ಅಂದ್ರೆ, ನೀವು ಇದು ಪೈಪ್ ಅಚಾನಕ್ ಕಿತ್ತಾಗ ಇದು ಓಟು ಹವಾ ಲೀಕೇಜ್ ಇತ್ತಪ್ಪ ಅಂದರೆ, ಏನಾರ ಒಂದು ಲೂಸ್ ಆಗಿ ಲೀಕೇಜ್ ಇತ್ತಪ್ಪ ಅಂದರೆ, ಆ ರೂಮ್ನಲ್ಲಿ ಇರ್ತಕ್ಕಂಥ ಪೂರಾ ಒಳಗೆ ನಿಮ್ಮ ಬಾಕ್ಸ್ನಲ್ಲಿ
ನಿಮ್ಮ ಈ ಬಾಕ್ಸ್ ಏನೇನು ಮಾಡಿರ್ತಿರಲ್ಲ ಆ ಬಾಕ್ಸ್ನಲ್ಲಿ ಎಲ್ಲ ಹವಾ ತುಂಬ್ಕೊಂತತಿ. ನಿಮ್ಮ ರೂಮು ಕೂಡ ತುಂಬ್ಕೊಂತತಿ. ರೂಮ್ ತುಂಬ್ಕೊಂಡಾಗ ಹವಾಕ ನಾವು ಸ್ಪ್ರೇ ಮಾಡಿದಾಗ ಈಗ ಹೆಂಗೆ ನಮ್ಮ ಒಮ್ಮಿಕಿಗೆ ನಾವು ಬೆಂಕಿ ಹತ್ರ ಹೋಗೋದಕ್ಕೆ ಆ ಹವಕ್ಕ ಬೊಗ್ಗಂತ ಬೆಂಕಿ ಎತ್ತಲ್ಲ, ಅದೇ ರೀತಿಯಾಗಿ ಬೆಂಕಿ ಎತ್ತತಿ. ಬೆಂಕಿ ಎತ್ತಿದಾಗ ಆಜು ಬಾಜು ಇರ್ತಕ್ಕಂಥ ಅರಿಬಿ ಕಟ್ಟಿಗೆ ಬೆಂಕಿ ಎತ್ತಿದಾಗ ಆ ಬೆಂಕಿ ಈ ಟ್ಯಾಂಕಿಗೆ ಪೂರ ಜಳ ಹೊಡ್ಯಾಕತ್ತತಿ. ಜಳ ಅಂದ್ರ ಇದಕ್ಕ ಕಾಸ್ ಅಂತರ ಬೆಂಕಿ ಇದಕ್ಕ ಬಡಿತಾ ಇರ್ತತಿ. ಇದಕ್ಕ ಬೆಂಕಿ ಬಡ್ದಾಗ ಏನಾಕತಿ, ಇದು ಜಾಸ್ತಿ ಕೆಂಪು ಕಾಯಕತ್ತತಿ. ಕಾದು ಕೆಂಪಗಾದಾಗ ಇದ್ರ ಒಳಗನ ನಾವು ಬೆಂಕಿನ ಒಮ್ಕಿಗೆ ನಾವು ಒಳಗ ಕೆರೆದ ಒಳಗ ಬೆಂಕಿ ಹಚ್ಚದಂಗ ಒಮ್ಕಿಗೆ ಹಂಗ ಕೆಂಪು ಕಾದಾಗ ಏನಾಗತಿ, ಅದು ಒಳಗ ಬೆಂಕಿ ಒಳಗ ಎಕ್ಕದಮ್ ಅದ ಕಿಡಿ ಉತ್ಪತ್ತಿಯಾಗಿ ಇಲ್ಲೇನತಿ ಇದು ಬಿರುಕ್ ಬಿಟ್ಟಾದ್ರೂ ಬ್ಲಾಸ್ಟ್ ಆಗ್ಬೋದು, ಇಲ್ಲ ಕಿತ್ಕೊಂಡ್ ಹೋಗೋ ರೇಂಜ್ಗೆ ಆದ್ರೂ ಬ್ಲಾಸ್ಟ್ ಆಗ್ಬೋದು. ಅವಾಗ ಬ್ಲಾಸ್ಟ್ ಆಕತಿ. ನೀವು ಬೇಕಂತ ಈ ಸಿಲಿಂಡರ್ನ ಆನ್ ಮಾಡಿ ನೀವು ಬೆಂಕಿ ಹಚ್ಚಿ ಪೈಪ್ ಕಿತ್ತಿ ಹೀಗೆ ಒಕ್ಕಟ್ರು ದೂರ ಇದಕ್ಕೆ ಏನು ಟಚ್ ಮಾಡ್ದೇನೆ ಇದನ್ನ ಹೀಗೆ ಇಟ್ಟರು ಕೂಡ ಸಿಲಿಂಡರ್ ಖಾಲಿ ಆಗೋವರೆಗೂ ಇದನ್ನ ಒಟ್ಟ ಬ್ಲಾಸ್ಟ್ ಆಗೋದಿಲ್ಲ. ಹಚ್ಚೋ ಸಲುವಾಗಿ ಯಾವ ಸಿಲಿಂಡರ್ಗಳು ಬ್ಲಾಸ್ಟ್ ಆಗೋದಿಲ್ಲ. ನಾವೇನು ಹೇಳಿದ್ನಲ್ಲ, ನೀವು ಕಬಾಟ್ನಲ್ಲಿಟ್ಟು ಯಾವುದೋ ಒಂದು ಸಣ್ಣ ಲೀಕೇಜ್ ಇರ್ತೈತಿ ಅಥವಾ ಪೈಪ್ ಕಿತ್ತಿರ್ತೈತಿ, ಅದಷ್ಟು ಮನೆ ತುಂಬ ಹವಾ ಲೀಕೇಜ್ ಆಗಿರ್ತೈತಿ. ಅವಾಗ ಸ್ಪಾರ್ಕ್ ಉಂಟಾಗಿ ಆ ಸ್ಪಾರ್ಕಿಗೆ ಬೆಂಕಿ ಉತ್ಪತ್ತಿ ಆಗ್ತೈತಿ. ಬೆಂಕಿ ಉತ್ಪತ್ತಿಯಾಗಿ ಬೆಂಕಿ ಈ ಸಿಲಿಂಡರ್ಗೆ ಸ್ಟಾಕ್ ಮಾಡಿಕೊಂಡು ಆಮೇಲೆ ಬ್ಲಾಸ್ಟ್ ಆಗಂತ ಅದೊಂದು ಚಾನ್ಸ್ ಇರುತ್ತೆ. ಅದೇ ರೀತಿಯಾಗಿ ಈಗ ನಾ ಹೇಳಿದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಲ್ಲರಿಗೂ ಈ ಮಾಹಿತಿಯನ್ನು ಅಡುಗೆ ಮಾಡ್ತಕ್ಕಂಥ ಒಂದು ಪ್ರತಿಯೊಬ್ಬ ಮಹಿಳೆಯರಿಗೆ ಇದನ್ನು ಮಾಹಿತಿ ತಿಳಿಸಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಅದೇ ರೀತಿಯಾಗಿ ಇನ್ನೂ ಏನಾದರೂ ಸಿಲಿಂಡರ್ ಬಗ್ಗೆ ಯಾವುದೇ ಆದರೂ ನಿಮಗೆ ಡೌಟ್ಸ್ಗಳು ಗೊತ್ತಿರತಕ್ಕಂಥ ವಿಷಯಗಳು ಇದ್ದರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾನು ನಿಮಗೆ ಇದ್ದಷ್ಟು ನಿಮಗೆ ಪ್ರತಿಯೊಂದು ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಓಕೆ, ನಮಸ್ಕಾರ ಫ್ರೆಂಡ್ಸ್.